ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಕಾವ್ಯ ಕೃಷಿ. ನಾನು ಇವತ್ತು ನಮ್ಮ ಹಸುಗಳನ್ನು ತೋಟ ಕುಡ್ಕೊಂಡು ಹೋಗ್ತಿದ್ದೆ. ಜೊತೆಗೆ ನಮ್ಮ ಚುಮ್ಮಿ ಸಹ ಬಂತು. ನಮ್ಮ ಮನೆಯವರು ಬೈಕಲ್ಲಿ ಮೊದಲೇ ಹೋಗಿ ಸೊಪ್ಪೆ ಕೊಯ್ತಿದ್ರು. ನಾನು ಹಸುಗಳನ್ನು ಹುಡ್ಕೊಂಡೋಗಿ ಸೊಪ್ಪೆ ಕಟ್ಟಿದೆ. ಹಲ್ ಜೋಳದ ಸೊಪ್ಪೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ತೋಟದಲ್ಲಿ. ಆ ಜೋಳದ ತೆನೆನ ನೋಡ್ತಿದ್ದಾಗೆ ನನಗೆ ತಿನ್ನಬೇಕು ಅಂತ ಆಸೆಯಾಗಿ ಒಂದಿಷ್ಟು ತೆನೆನ ಕೊಯ್ಕೊಂಡೆ. ಹಾಗೆ ಜೋಳನ ಕೊಯ್ಯೋವಾಗ ಅಲ್ಲೇ ಅರಿವೆ ಸೊಪ್ಪು ಸಹ ಕಾಣಿಸ್ತು. ಅದು ಸಹ ಸೊಪ್ಪೆಯಷ್ಟು ಎತ್ತರಕ್ಕೆ ಸೊಂಪಾಗಿ ಬೆಳೆದುಕೊಂಡಿತ್ತು. ನಾಳೆ ಏನಾದರೂ ಅಡುಗೆಗೆ ಆಗುತ್ತೆ ಅಂತ ಅದನ್ನು ಸಹ ಕಿತ್ಕೊಂಡೆ. ಹಾಗೆ ಇವ್ರದ್ದು ಸೊಪ್ಪೆ ಕೊಯ್ದು ಸಹ ಮುಗ್ದಿತ್ತು. ಸೂರ್ಯನೂ ಸಹ ನೆತ್ತಿ ಮೇಲೆ ಬಂದಿದ್ದ. ಸರಿ ಮನೆಗೆ ಹೋಗೋಣ ಅಂತ ಸೊಪ್ಪೆ, ಸೊಪ್ಪು, ಜೋಳದ ತೆನೆ ಎಲ್ಲನೂ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಏನಾದರೂ ತಣ್ಣಗೆ ತಿನ್ನಬೇಕು ಅನ್ನಿಸ್ತು. ಫ್ರಿಡ್ಜಲ್ಲಿ ಮನೇಲೇ ಮಾಡಿದ ಐಸ್ ಕ್ರೀಮು ಸಹ ಇತ್ತು. ಹಂಗೆ ನಮ್ಮ ಮನೇಲೇ ಬೆಳೆದಿರೋ ಅಂಥ ಬಾಳೆಹಣ್ಣು ಸಹ ಇತ್ತು. ಗಡ್ಬಡ್ ಐಸ್ ಕ್ರೀಮ್ ಥರ ಮಾಡ್ಕೊಳ್ಳೋಣ ಅಂತ ಬಾಳೆಹಣ್ಣು ಮತ್ತು ದ್ರಾಕ್ಷಿನ ಕಟ್ ಮಾಡಿಕೊಂಡೆ. ಅದ್ರ ಜೊತೆ ಒಣ ದ್ರಾಕ್ಷಿ ಮತ್ತು ಸೂರ್ಯಕಾಂತಿ ಎಲ್ಲನೂ ಸಹ ಒಂದು ಕಪ್ಗೆ ಹಾಕಿದೆ. ಅದ್ರ ಮೇಲೆ ಮನೇಲೇ ಮಾಡಿಟ್ಕೊಂಡಿರೋ ಅಂಥ ಐಸ್ ಕ್ರೀಮ್ನ ಸ್ಕೂಪ್ ರೀತಿಯಲ್ಲಿ ಹಾಕಿದೆ. ಮತ್ತು ಮೇಲ್ಗಡೆ ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ಹಾಕಿದೆ. ಐಸ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತಿಂದರು. ನಮ್ಮ ಒಂದು ದಿನ ಈ ರೀತಿ ಇತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.